ನೋಡು, ನಾನು ನಿನ್ನ ಅಣ್ಣನಾಗಿ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ನೀನು ಅಖಿಲಾಂಡೇಶ್ವರಿ ಕಣ್ಣು ನೋಡಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿನ್ನ ಸಹಾಯಕ್ಕೆ, ನಿನ್ನ ಬೆಂಬಲಕ್ಕೆ ನಾನಿದ್ದೀನಿ. ಧೈರ್ಯವಾಗಿ ಸತ್ಯನ ಒಪ್ಕೋ. ನೀನು ಅವನ ಪ್ರೀತಿ ಮಾಡ್ತಾ ಇದೆಯಾ ತಾನೆ? ವೀರಣ್ಣ, ಇಲ್ದೇ ಇರೋದನ್ನ ಬಲವಂತ ಮಾಡಿದ ಕ್ಷಣ ಇದೆ ಅಂತ ಒಪ್ಕೊಳ್ಳೋದಕ್ಕೆ ಪಾರ್ವತಿ ನಿಮ್ಮ ಮನೆ ಹುಡುಗಿ ಅಲ್ಲ, ನಾನು ಸಾಕಿರೋ ಹುಡುಗಿ, ನಾನು ಬೆಳೆಸಿರೋ ಹುಡುಗಿ. ಇಲ್ಲಿ ಯಾರಿಗೂ ಬಲವಂತ ಮಾಡ್ತಾ ಇಲ್ಲ. ಅವರಿಬ್ರು ಪ್ರೀತಿ ಮಾಡ್ತಿರೋದು ಸತ್ಯ. ಅವಳು ಹೆದರ್ಕೋತಾ ಇದ್ದಾಳೆ, ತುಟಿ ಬೀಸ್ತಾ ಇಲ್ಲ. ಇಲ್ಲ ಬುದ್ಧಿ, ನಾನ್ ಯಾಕೆ ಸುಳ್ಳು ಹೇಳಿ? ನಾನು ಆಗ್ಲೇ ಹೇಳದ್ನಲ್ಲ, ನಾನು ಈ ಮನೇಲಿರೋರು ಎಲ್ಲರನ್ನೂ ಇಷ್ಟಪಡ್ತೀನಿ. ಹಾಗಾದ್ರೆ ನೀನು ಆದಿತ್ಯನ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿರ್ಲಿಲ್ವಾ? ನನ್ ಕನ್ಸಲ್ಲೂ ಅವ್ರ ಬಗ್ಗೆ ಈ ತರ ಎಲ್ಲ ನಾನು ಯೋಚನೆ ಮಾಡಲ್ಲ. ಅವರಲ್ಲಿ ನಾನೆಲ್ಲಿ? ನಾನ್ ಯಾವತ್ತಿದ್ರು ಈ ಮನೆ ಕೆಲಸದವಳು. ನನ್ ನಿಯತ್ತೇನಿದ್ರು ಅಖಿಲಮ್ಮನ್ ಮೇಲೆ. ಅವ್ರು ಹಾಕಿದ ಗೆರೆನ ದಾಟೋಳಲ್ಲ ಈ ಪಾರ್ವತಿ. ಈ ಮನೆಯವ್ರ ಸೇವೆ ಮಾಡೋದು, ಈ ಮನೆಯವ್ರ ಕ್ಷೇಮ ಬಯಸೋದಷ್ಟೇ ನನಗೆ ಗೊತ್ತು. ಅಖಿಲಮ್ಮ ನನಗೆ ದೇವರ ಸಮಾನ. ನನ್ ಜಾಗ ಏನಿದ್ರು ಅವ್ರ ಕಾಲ ಹತ್ರ. ನಿನ್ನ ಮನಸ್ಸಿನ ಆಳದ ಮಾತನ್ನ ಇನ್ನೊಬ್ಬರ ಮನಸ್ಸಿಗೆ ನಾಟೋ ತರ ಮಾತಾಡಿದೀಯ. ಹೇಶ್, ಮೆಚ್ಚಿದೆ. ಈ ಅರಸನ ಕೋಟೆ ಅಖಿಲಾಂಡೇಶ್ವರಿ ಯಾವತ್ತೂ ಸೋತಿಲ್ಲ, ಸೋಲೋದು ಇಲ್ಲ. ನಾನು ಸೋತಿಲ್ಲ. ಈ ವೀರಯ್ಯ ದೇವ ಸೋಲೋದಿಲ್ಲ. ಆ ಪಾಪದ ಹೆಣ್ಣಿನ ಕಣ್ಣೀರಲ್ಲಿ ಸತ್ಯ ಕಾಣ್ತಾ ಇದೆ, ನಿನಗದು ಕಾಣ್ತಾ ಇಲ್ಲ. ಹಣವಂತರ ಮುಂದೆ ಇಂಥ ಅಮಾಯಕರ ಪ್ರೀತಿ ಸೋಲೋದಕ್ಕೆ ನಾನು ಬಿಡೋದಿಲ್ಲ, ಖಂಡಿತ ಬಿಡೋದಿಲ್ಲ. ಬಾಯಿಲಿ ಪಾರ್ವತಿ. ಯಾಕೆ ಹೀಗೆ ಹೇಳ್ದೆ? ಭಯನಾ? ಪಾರ್ವತಿ ಮಾತಾಡಮ್ಮ, ಏನಾಯ್ತು ನಿನಗೆ? ಯಾರಾದ್ರೂ ಹೆದರ್ಸಿದ್ರ ಯಾರಾದ್ರೂ ನಿನ್ನ? ಹೀಗೆ ಹೇಳಬೇಕು ಅಂತ ನಿನ್ನ ಬೆದರಿಕೆ ಹಾಕಿದ್ರ? ಇಲ್ಲ ಒತ್ತಡ ಹಾಕಿದ್ರ? ಅರ್ಥ ಆಯ್ತು. ಅನ್ನ ಹಾಕಿದ ಯಜಮಾನಿ ಅವ್ರ ಮಗನನ್ನ ನಾನು ಪ್ರೀತಿ ಮಾಡಿ ನಾನು ಕಸ ಗುಡಿಸಿದ ಮನೆಯಲ್ಲಿ ಸೊಸೆಯಾಗಿ ಹೇಗಿರೋದು ಅನ್ನೋ ಅಳುಕು ನಿನಗೆ? ನನ್ನ ಮಾತು ನಿನ್ ಕಿವಿಗೆ ಬೀಳ್ತಾ ಇದೆಯಾ? ಆದಿತ್ಯನ ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ದ ನೀನು ಇದ್ದಕ್ಕಿದ್ದಾಗೆ ಈ ಮಾತು ಹೇಳೋದಕ್ಕೆ ಕಾರಣ ಏನು? ಹೇಳು ಮಗಳೇ, ಹೇಳಲ್ಲ? ಆ ಅಖಿಲಾಂಡೇಶ್ವರಿ ಏನಾದ್ರು ಹೆದರ್ಸಿದ್ಲೇನು? ಹೆದರ್ಸಿರ್ತಾಳೆ.
ಯಾಕೆಂದ್ರೆ ಅವಳು ಸಾಮಾನ್ಯದವಳಲ್ಲ, ಎಲ್ಲ ತಂತ್ರಗಳನ್ನು ಬಲ್ಲವಳವಳು. ಯಾರನ್ನ ಯಾವ ರೀತಿ ಪಳಗಿಸ್ಬೇಕು ಅನ್ನೋ ಕಲೆ ಅವಳಿಗೆ ಗೊತ್ತಿದೆ, ಯಾವ ರೀತಿ ತನ್ನ ಕಡೆ ಎಳ್ಕೋಬೇಕು ಅನ್ನೋ ಬುದ್ಧಿವಂತೆ ಅವಳು. ಅರ್ಥ ಆಗ್ತಾ ಇದೆ ನನಗೆ. ಪಾರ್ವತಿ, ಹೆದರ್ಕೋಬೇಡ, ಅಖಿಲಾಂಡೇಶ್ವರಿಗೆ ಹೆದರ್ಕೋಬೇಡ. ಧೈರ್ಯವಾಗಿ ನಿನ್ನ ಪ್ರೀತಿನ ಹೇಳು. ಆದಿತ್ಯನ ಮದುವೆ ಮಾಡ್ಕೋತೀನಿ ಅಂತ ಹೇಳು. ನಾನಿದ್ದೀನಲ್ಲ. ನೋಡು, ನೀನು ಪಾರ್ವತಿನೂ ಅಲ್ಲ, ಈ ಮನೆ ಕೆಲಸದವಳು ಅಲ್ಲ, ನನ್ನ ತಂಗಿ ನೀನು, ನನ್ನ ಮನೆ ದೀಪ ನೀನು. ನಿನಗೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ. ನಿನಗೆ ಒಂದು ಒಳ್ಳೆ ಬಾಳು ಸಿಗಬೇಕು ಅನ್ನೋದಕ್ಕೋಸ್ಕರ ನನ್ನ ಸ್ವಾಭಿಮಾನ ಕಿತ್ತಾಕಿ ಇಲ್ಲಿಗೆ ಬಂದಿದ್ದೀನಿ. ನಿನಗೆ ನೆನಪಿದೆ ಅಲ್ಲ, ನನ್ನ ಮಗಳು ನನಗೆ ಗೊತ್ತಿಲ್ಲದೆ ಈ ಮನೆ ಹುಡುಗನ್ನ ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡು ಅವಳು ಮಾಡಿದ ತಪ್ಪನ್ನ ಕ್ಷಮಿಸಕ್ ಸಾಧ್ಯನೇ ಇಲ್ಲ. ನಾನು ಕೊನೆಗೆ ಅವಳು ನಾವು ಕ್ಷಮಿಸಿದೆ. ಆದ್ರೂ ನಾನು ಈ ಮನೆ ಹೊಸಲು ತೊಳಿಲೇ ಇಲ್ವಲ್ಲ. ಆದ್ರೂ ಇವತ್ತು ಯಾಕೆ ಬಂದಿದ್ದೀನಿ ಹೇಳು? ಕೇವಲ ನಿನಗೋಸ್ಕರ. ನನ್ನ ಅರ್ಥ ಮಾಡ್ಕೊ. ಹೇಳು, ಈ ವೀರಯ್ಯ ದೇವ ನಿನ್ ಜೊತೆಲಿ ಇರೋವರೆಗೂ ನೀನ್ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದೇನೇ ಬರ್ಲಿ ನಾನ್ ನೋಡ್ಕೋತೀನಿ. ನಾನ್ ಮುಂದೆ ನಿಂತು ನಿನ್ನ ಮದುವೆ ಮಾಡಿಸಿ ಇಲ್ಲಿಂದ ಹೋಗ್ತೀನಿ. ಹೇಳಮ್ಮ. ಬುದ್ಧಿ, ಹಾಗೆ ಹೇಳ್ಬೇಡಿ. ನೀವು ದೊಡ್ಡವರು. ನೀವು ತೋರಿಸಿದ ದಾರಿಯಲ್ಲಿ ಕಣ್ಮುಚ್ಕೊಂಡು ನಡಿಬೇಕಾಗಿರೋದು ನಮ್ಗಳ ಕರ್ತವ್ಯ. ಆದ್ರೆ ದಯವಿಟ್ಟು ಇದು ಒಂದು ವಿಷಯದಲ್ಲಿ ಮಾತ್ರ ಬಲವಂತ ಮಾಡಬೇಡಿ. ಅಯ್ಯೋ ದಡ್ಡಿ, ಎಂತ ದಡ್ಡ ಕೆಲಸ ಮಾಡ್ಕೋತಾ ಇದೆಯಾ ನೀನು? ಅವಕಾಶ ಬಂದು ನಿನ್ ಕಾಲಕ್ಕೆ ಬಿದ್ದರೂ ಕೂಡ ಕಾಲಿಂದ ಒದಿತಾ ಇದೆಯಾ ನೀನು? ಜೀವನದಲ್ಲಿ ನಿನಗೆ ನಾನಲ್ದೆ ಇನ್ಯಾರು ಸಹಾಯ ಮಾಡಕ್ ಸಾಧ್ಯ ಇಲ್ಲ. ಆದಿತ್ಯನ ಮದುವೆ ಮಾಡ್ಕೋತೀನಿ ಅಂತ ನೀನ್ ಗೋಗರ್ದ್ರು ಅಖಿಲಾಂಡೇಶ್ವರಿ ನಿನ್ನ ಕರ್ಕೊಂಡು ಅಸಹ್ಯ ಮನೆ ಮೇಲೆ ಕೂರ್ಸಲ್ಲ. ಅಂತ ಉದಾರ ಗುಣ ಅವಳಿಗೆ ಇಲ್ವೇ ಇಲ್ಲ. ಅಮ್ಮನ ಹೆದರಾಕೊಂಡು ನಿನ್ ಕುತ್ತೆ ತಾಳಿ ಕಟ್ಟಕ್ಕೂ ಆ ಹುಡುಗನಿಗೆ ಧೈರ್ಯ ಇಲ್ಲ. ನಿನ್ನ ಪ್ರೀತಿ ಗೆಲ್ಬೇಕಾದ್ರೆ ನಿನ್ ಜೊತೆಲಿ ನಾನು ಇರ್ಲೇಬೇಕು. ನನ್ನನ್ನು ಕಳ್ಕೋಬೇಡ. ಏಕಾಂಗಿಯಾಗಿ ಹೋಗ್ತೀಯ ಜೀವನದಲ್ಲಿ ನೀನು. ತಲೆ ಕೆಡ್ಸೋದಕ್ಕೆ 100 ಜನ ಇದ್ರು ಕೆಡದೇ ಇರುವಂತ ಗಟ್ಟಿ ಮನ್ಸು ನಿಂದಾಗಿರ್ಲಿ. ನಿನ್ನ ಒಂದು ಸಣ್ಣ ಬದಲಾವಣೆ ಕೂಡ ಅರಸನ ಕೋಟೆಯಲ್ಲಿ ಚಂಡಮಾರುತಾನೆ ಬೀಸಬಹುದು. ನಿಮ್ ಜೀವನದಲ್ಲಿ ನೀವ್ ಹೇಗೆ ಕೆಲವು ಕಟ್ಟುಪಾಡುಗಳನ್ನ ಹಾಕೊಂಡಿದ್ದೀರೋ, ನಾನು ಹಾಗೆ ಕೆಲವು ಕಟ್ಟುಪಾಡುಗಳನ್ನ ಹಾಕೊಂಡಿದ್ದೀನಿ. ನನ್ನ ಜೀವನದಲ್ಲಿ ನನಗ್ ಮುಖ್ಯವಾಗಿರೋ 2 ಜೀವಗಳಂದ್ರೆ, ಒಂದು ನಮ್ಮಪ್ಪ, ಇನ್ನೊಂದು ಅಖಿಲಮ್ಮ. ನಿಷ್ಠೆ ಅಂದ್ರೆ ಏನು ಅಂತ ನಮ್ಮಪ್ಪ ನನಗೆ ಹೇಳ್ಕೊಟ್ಟಿದ್ದಾರೆ. ನಾನು ಅದನ್ನ ಮೀರಿ ನಡ್ಕೊಂಡೆ ಅಂತ ಮಗಳು ಅಂತಾನು ನೋಡ್ದೆ ನನ್ನನ್ನು ಕೊಲ್ಲೋದಕ್ಕೆ ಮುಂದಾದ್ರು. ಅಂದ್ರೆ ಅವ್ರ ಮನ್ಸಲ್ಲಿ ಅಖಿಲಮ್ಮನ್ ಬಗ್ಗೆ ಎಷ್ಟು ನಿಷ್ಠೆ ಇರ್ಬೇಕು. ನಮ್ಮಪ್ಪ ತೋರ್ಸಿರೋ ದಾರಿಲಿ ನಡಿಬೇಕಾಗಿರೋದು ಮಗಳಾಗಿ ನನ್ನ ಕರ್ತವ್ಯ. ನಿಮ್ ಪ್ರಕಾರ ಅಖಿಲಮ್ಮಂಗೆ ಹಣದ ದರ್ಪ, ದುರಹಂಕಾರ ಇದೆ ಅಂತ. ಆದ್ರೆ ನನ್ನ ಪ್ರಕಾರ ಅಖಿಲಮ್ಮ ದೇವ್ರು. ಈಗಿನ ಕಾಲದಲ್ಲಿ ದೇವ್ ನಮಗ್ ಒಳ್ಳೇದ್ ಮಾಡ್ಲಿಲ್ಲ ಅಂತ ದೂಷಣೆ ಮಾಡೋರು ಎಷ್ಟು ಜನ ಇಲ್ಲ ಹೇಳಿ? ಹಾಗೆ ಅಖಿಲಮ್ಮನ್ ಕೂಡ ದೂಷಣೆ ಮಾಡ್ತಾರೆ. ನನಗದ್ರ ಬಗ್ಗೆ ಯೋಚನೆ ಇಲ್ಲ.
ಆದ್ರೆ ನಾನು ಅಖಿಲಮ್ಮಂಗ್ ಹೆದರ್ಕೊಂಡು ನನ್ನ ಪ್ರೀತಿನ ತ್ಯಾಗ ಮಾಡ್ತಾ ಇಲ್ಲ. ಅಖಿಲಮ್ಮನ್ ನಂಬಿಕೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಪ್ರೀತಿಯಿಂದ ನನ್ನ ಪ್ರೀತಿನ ತ್ಯಾಗ ಮಾಡ್ತಾ ಇದ್ದೀನಿ. ನಾನು ಈ ಮನೆಗ್ ಬಂದಾಗ ಹೇಗಿದ್ನೋ ಇನ್ ಮುಂದೂ ಹಾಗೆ ಇರೋದಕ್ಕೆ ಇಷ್ಟಪಡ್ತೀನಿ. ನನಗದೇ ಇಷ್ಟ, ಅದ್ ನನ್ನ ಕರ್ತವ್ಯ ಕೂಡ. ಯಾವುದೇ ಕಾರಣಕ್ಕೂ ಅಖಿಲಮ್ಮನ್ ಮುಂದೆ ಸೊಸೆಯಾಗಿ ದರ್ಪದಿಂದ ಈ ಮನೇಲಿ ಮೆರಿಬೇಕು ಅನ್ನೋ ಆಸೆ ನನಗಿಲ್ಲ. ಒಂದ್ ಸಮಯದಲ್ಲಿ ಯಜಮಾನ್ರ ನನ್ಗೆಲ್ಲ ಆಗಿದ್ರು. ಅವ್ರ ಪ್ರೀತಿಗೆ ನಾನು ಪರವಶಳಾಗಿದ್ದೆ. ಆದ್ರೆ ಅದು ಭ್ರಮಾಲೋಕ. ವಾಸ್ತವ ಅಂದ್ರೆ ಏನು ಅಂತ ಇತ್ತೀಚೆಗಷ್ಟೇ ಗೊತ್ತಾಯ್ತು. ಅದಕ್ಕೆ ನನ್ನಿಂದ ಯಜಮಾನ್ರ ಜೀವನ ಹಾಳಾಗೋದ್ ಬೇಡ ಅಂತ ಈ ರೀತಿ ಮಾಡ್ದೆ. ನಾನ್ ಯಜಮಾನ್ರಿಂದ ದೂರ ಆದ್ರೆ ಅಪ್ಪಪ್ಪ ಅಂದ್ರೆ ಏನಾಗ್ಬೋದು? ಅವ್ರ ಮನ್ಸಿಗೆ ನೋವು ಆಗ್ಬೋದು, ಅವ್ರಿಗೆ ನನ್ ಮೇಲೆ ಕೋಪ ಬರ್ಬೋದು. ಆದ್ರೆ ಕಾಲ ಕಳೆದಂತೆ ಅವ್ರು ನನ್ನನ್ನ ಮರಿಲೇಬೇಕು. ಅದೇ ಜಗದ ನಿಯಮ. ಸ್ವಲ್ಪ ದಿನ ಹಿಂಸೆ ಆಗ್ಬೋದು, ಆದ್ರೆ ಕಾಲ ಕಳೀತಿದ್ದಂಗೆ ಎಲ್ಲ ಮರ್ತೋಗುತ್ತೆ. ನಾಳೆ ದಿನ ಯಜಮಾನ್ರವ್ರು ಬರೋ ಹೆಂಡತಿಗೋಸ್ಕರ, ಇರೋ ಅವ್ರ ಅಮ್ಮಂಗೋಸ್ಕರ ನನ್ನನ್ನ ಮರಿಲೇಬೇಕು. ದಯವಿಟ್ಟು ಮತ್ತೆ ಅವ್ರನ್ನ ಪ್ರೀತಿ ಮಾಡುವಂತ ಮಾತ್ರ ಕೇಳ್ಕೋಬೇಡಿ ಬುದ್ಧಿ. ಗುಡುಗುಡುಗುವ ಗುಡುಗಿನಲು ಎದೆಗುಂದದೆ ಆರ್ಭಟಿಸಿದೆ. ನಿಮ್ ಮುಖಾನೇ ಹೇಳ್ತಾ ಇದೆ, ಪಾರ್ವತಿ ಮನಸ್ಸನ್ನ ಬದಲಾಯಿಸೋದಕ್ಕೆ ಹೋದ ನೀವು ನಿಮ್ ಮನಸ್ಸನ್ನೇ ಬದಲಾಯಿಸಿಕೊಂಡು ಬಂದ ಹಾಗಿದೆ. ಇದು ಅರಸನ ಕೋಟೆಯ ಬಗ್ಗೆ ಪಾರ್ವತಿಗೆ ಇರುವಂತಹ ಭಕ್ತಿ, ಗೌರವ. ಈಗ ಅರ್ಥ ಆಯ್ತಾ ವೀರಣ್ಣ? ನಿಮ್ ಉದ್ದೇಶ ಏನು ಅಂತ ಅರ್ಥ ಆಗದೆ ಇದ್ರು ಅದಕ್ಕಿಂತ ಮುಂಚೆನೆ ನಾನು ಮಾತು ಕೊಟ್ಟಿದ್ದೆ. ಅರಸನ ಕೋಟೆಯವರು ಕೊಟ್ಟ ಮಾತಿಗೆ ಎಷ್ಟು ಬದ್ಧರಾಗಿರ್ತಾರೆ ಅನ್ನೋದು ನಿಮಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದಾನೇ ನಾನು ಇವರಿಬ್ರು ಒಪ್ಪಿದ್ರೆ ಮದುವೆಗೆ ನನ್ನ ಸಮ್ಮತಿ ಇದೆ ಅಂತ ಹೇಳಿದ್ರು. ಆದ್ರೆ ನನಗೆ ಗೊತ್ತಿತ್ತು ಪಾರ್ವತಿಗೆ ಅವಳ ಮನಸ್ಸಿನಲ್ಲಿ ಇಂಥ ಯಾವ ಭಾವನೆನೂ ಇಲ್ಲ ಅಂತ. ಆ ಧೈರ್ಯದಿಂದಾನೇ ನಾನು ಈ ಕಂಡೀಷನ್ ಹಾಕಿದ್ದು. ಪಾರ್ವತಿ ಆದಿತ್ಯನ ಪ್ರೀತಿಸಿದಾಳೆ ಅನ್ನೋ ಭ್ರಮೆಯಲ್ಲಿದ್ರಿ ನೀವು. ಆ ಭ್ರಮೆ ನಿಮ್ಮ ಕಣ್ಣು ಮುಂದೆನೆ ಕಳಚಿ ಬಿತ್ತಲ್ಲ ವೀರಣ್ಣ. ಹುಡುಗ ಹುಡುಗಿಗೆ ಮನಸ್ಸಿಲ್ಲ ಅಂದಮೇಲೆ ಈ ವಿಷಯನ ಮುಂದುವರಿಸೋದ್ರಲ್ಲಿ ಯಾವ ಮಹತ್ವ ಇದೆ?
ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ಹಾಗೆ ಮುತ್ತೈದೆಯರನ್ನ ಕಳಿಸ್ಕೊಡಿ ವೀರಣ್ಣ. ಕೂತ್ಕೊಳ್ಳಿ. ಅವ್ರು ಹೇಳಿದ ತಕ್ಷಣ ಎದ್ದು ಬಿಡದ? ನಿಮ್ಮನ್ನು ಕರ್ಕೊಂಬಂದಿದ್ ನಾನು ಹೇಳೋವರೆಗೂ ಆ ಜಾಗ ಬಿಟ್ಟು ಕದಲಬೇಡಿ. ಆಟ ಇನ್ನೂ ಮುಗಿದಿಲ್ಲ ಅಖಿಲಾಂಡೇಶ್ವರಿ. ಬಾಕಿ ಇದೆ. ಅಕ್ಕ, ದೊಡ್ಡ ಯಜಮಾನ್ರನ್ನ ಮದ್ವೆ ಆಗ್ತೀನಿ ಅಂತ ಒಪ್ಕೊಂಡೆ ತಾನೆ? ಯಾಕಕ್ಕ ಸೈಲೆಂಟ್ ಆಗಿದ್ಯಾ? ಪಾರು, ಯಜಮಾನ್ರನ್ನ ಮದ್ವೆ ಆಗೋದಕ್ಕೆ ನನಗಿಷ್ಟ ಇಲ್ಲ ಅಂದೆ ಅಪ್ಪ. ಯಾಕಕ್ಕ ಈಗ ಮಾಡ್ದೆ? ಪಾಪ ದೊಡ್ಡ ಯಜಮಾನ್ರು ಮನೆಯವ್ರಿಗೂ ಬಂದು ಅಪ್ಪನ ಮುಂದೆ ಮಂಡಿಯವ್ರು ಕೂತಿ ಬೇಡ್ಕೊಂಡು ನಿನ್ನ ಕರ್ಕೊಂಡೋದ್ರು. ಆದ್ರೂ ನಿನ್ ಮನ್ಸ್ ಕರಗ್ಲಿಲ್ವಾ? ಅಪ್ಪ ಹಾಕಿದ ಆಲದ ಮರಕ್ಕೆ ಜೋತ್ ಬೀಳ್ಬೇಡ ಅಂತ ನಿನ್ 1000 ಸತಿ ಹೇಳಿದೆ, ಆದ್ರೂ ನೀನ್ ನನ್ ಮಾತೇ ಕೇಳಲಿಲ್ಲ. ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ದೊಡ್ಡ ಯಜಮಾನ್ರಿಗೆ ಮೋಸ ಮಾಡ್ತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅಕ್ಕ. ನಿನಗ್ ನೀನ್ ಮೋಸ ಮಾಡ್ಕೊಳ್ತಿದ್ಯಾ? ನಾಳೆ ಯಜಮಾನ್ರು ನಿಶ್ಚಿತಾರ್ಥ ಅಖಿಲಮ್ಮ ನೋಡಿರೋ ಹುಡುಗಿ ಜೊತೆ ಆಗುತ್ತೆ. ಅದಾದ ಸ್ವಲ್ಪ ದಿನಕ್ಕೆ ಮದ್ವೆ ಕೂಡ ಆಗುತ್ತೆ. ಆಗ ಅಪ್ಪ ಮಗಳು ಇಬ್ರು ಖುಷಿಯಾಗಿ ಅವ್ರ ಮದ್ವೆಗೆ ಹೋಗಿ ಅಕ್ಷತೆ ಕಳಾಕ್ಬಿಟ್ಟು ಚೆನ್ನಾಗಿ ತಿನ್ಕೊ ಬನ್ನಿ. ಗಣಿ, ಬಾಯಿಗೆ ಬಂದಂಗ್ ಮಾತಾಡ್ತೀಯ? ಕತ್ತೆ ಬಡವಾ, ವಯಸ್ಸಿಗೆ ಮೀರಿದ ವರ್ತನೆ ಸರಿಯಲ್ಲ. ಹದ್ಬಸ್ತಲ್ಲಿರೋ ಪಾರುನ ದೊಡ್ಡ ಯಜಮಾನ್ರು ಇಷ್ಟಪಡೋದ್ರಲ್ಲಿ ನಿನ್ನ ಪಾತ್ರನೂ ಇದೆ ಅಂತ ಈಗ ಗೊತ್ತಾಗ್ತಿದೆ. ನಾವು ಯಾವತ್ತಿದ್ರು ಅರಸನ ಕೋಟೆ ಮನೆ ಕೆಲಸದವ್ರು ಅನ್ನೋದನ್ನ ಮರಿಬೇಡ. ನಾಯಿಗೆ ಎಷ್ಟೇ ನಿಯತ್ತಿದ್ರು ಅದನ್ನ ಹೊರಗಡೆ ಇರ್ತಾರೆ. ಯಾಕೆ ಹೇಳು? ಅದು ಮನೆಯವ್ರನ್ನ ಕಾಯೋದು ಅಷ್ಟೇ ಕೆಲಸ. ಪಾರು, ನಿನ್ ತಮ್ಮಂಗ್ ಹೊಡೆದೇನು ಬೇಜಾರು ಮಾಡ್ಕೋಬೇಡಮ್ಮ. ನೋಡಿ ಎಷ್ಟು ಮಾತಾಡ್ತಾನೆ. ಇದೆಲ್ಲ ನೀನ್ ಕೊಟ್ಟು ಸಲಿಗೆನೆ ತಲೆ ಮೇಲೆ ಕೂಡಿಸ್ಕೊಂಡಿದೀಯ. ಆದಷ್ಟು ಹದ್ಬಸ್ನಲ್ಲಿ ಇಟ್ಕೋ, ಇಲ್ಲ ಅಂದ್ರೆ ಹಿಂಗೆ ಹದ್ ಬೀರ್ ಮಾತಾಡ್ತಾನೆ. ಸೂರ್ಯನ ಮೋಡ ಆವರಿಸ್ಕೊಂಡು ಮಾತ್ರಕ್ಕೆ ಕತ್ತಲಾಗೋಯ್ತು ಅಂತ ಅನ್ಕೋಬೇಡ. ಈ ಮದುವೆ ಬಗ್ಗೆ ಅಭಿಪ್ರಾಯನ ಪಾರ್ವತಿ ಹತ್ರ ಮಾತ್ರ ಕೇಳದೆ ಆದಿತ್ಯನ ಕೇಳಲ್ವಾ ಅಖಿಲಾಂಡೇಶ್ವರಿ? ಕೇಳು.